ನೋಡಿ, ಈ ಗಣಿತಗಳನ್ನು ಮಾಡ್ರಿ. ಮಾಡೋದ್ರಿಂದ ನಿಮ್ಗೆ ಗುರ್ತಾಗ್ತದ ಅನುಪಾತದಾಗ ಹೆಂಗೆ ಮಾಡಬೇಕು ಅನ್ನೋದು ಗುರ್ತಾಗ್ತದ. ನೋಡ್ರಿ, 1.6 ಕಿಮಿ ಬರೋಬ್ಬರಿ 1 ಮೈಲ್. ಒಂದು ಕೋಷ್ಟಕ ಅದನ್ನ ಕೊಟ್ಟೀನಿ, ಅಷ್ಟ್ರ ಮೇಲೆ ನೀವು ಮಾಡಬೇಕು. ಭಾಳ ಸರಳ. 2 ರೀತಿ ಒಳಗೆ ಮಾಡ್ಬೋದು ನೀವು. 2 ಮೈಲ್ದಾಗ ಮಾಡ್ಕೋಬೋದು, 2 ಕಿಲೋಮೀಟರ್ದಾಗ ಮಾಡ್ಕೋಬೋದು. ಭಾಳ ಅಂದ್ರೆ ಭಾಳ ಈಜಿ. ಇದನ್ನ ಮಾಡ್ಕೋಬೇಕಾದ್ರೆ ಭಾಗಿಸ್ಬೇಕು, ಇದನ್ನ ಮಾಡ್ಕೋಬೇಕಾದ್ರೆ ಇದರಲ್ಲಿ ಇದನ್ನು ಗುಣಿಸ್ಬೇಕು. ಎಷ್ಟು ರೀತಿ ತಿಳಿಸಿದ್ ನೋಡಿ. ಎಷ್ಟು ಮೈಂಡ್ ಥಿಂಕಿಂಗ್ ಪವರ್ ಇರ್ಬೇಕಂತಂದ್ರೆ ನೋಡ್ರಿ ಹೆಂಗೆ ವಿಚಾರ ಮಾಡ್ಬೇಕು. ನೀವು ಇದನ್ನ ಮೈಲದಾಗ ಮಾಡ್ಕೋಬೇಕಾಗಿತ್ತಂದ್ರೆ ಇದರಲ್ಲಿ ಇದನ್ನು ಭಾಗಿಸ್ಬೇಕು. ಕಿಲೋಮೀಟರ್ದಾಗ ಮಾಡ್ಬೇಕಾಗಿತ್ತಂದ್ರೆ ಇದಕ್ಕೆ ಗುಣಾಕಾರ ಮಾಡ್ಬೇಕು. ನೋಡಿ, ಇಂಥ ಟ್ರಿಕ್ಸ್ಗಳನ್ನು ನೆನ್ಪಿಟ್ಕೋಬೇಕು ನೀವು. ಕಿಲೋಮೀಟರ್ ಇದ್ದದನ್ನ ಮೈಲ್ ಮಾಡ್ಕೋಬೇಕಾದ್ರೆ ಇದಕ್ಕೆ ಗುಣಾಕಾರ ಮಾಡ್ರಿ. ಬೇಡ, ಮತ್ತು ಕಿಲೋಮೀಟರನ್ನು ನೀವು ಮೈಲ್ದಾಗ ಮಾಡ್ಕೋಬೇಕಾದ್ರೆ ಈ ಕಿಮಿದಿಂದ ಇದಕ್ಕೆ ಭಾಗಿಸ್ರೆ ಮೈಲ್ ಸಿಕ್ಬಿಡುತ್ತೆ. ಓಕೆ, ಬೇಕಾದ್ ಮಾಡಿ. ಸರಳ ರೀತಿ ಒಳಗೆ ಮಾಡುವಂಥ ಪದ್ಧತಿಗಳನ್ನು ನಿಮ್ಗೆ ನಾನು ಹೇಳ್ತೇನೆ. ಐತಲ್ಲ, 2 ರೀತಿ ತಿಳಿಸ್ತೇನೆ ನಾನು. ಎಲ್ಲರೂ ನೋಡ್ರಿ, ಬೋರ್ಡ್ ಕಡೆ 2 ರೀತಿ ತಿಳಿಸ್ತೇನೆ ನೋಡಿ. ಇಲ್ಲೇ ಇದಂತೂ 3.2 ಕಿಲೋಮೀಟರ್ ಅದ. ಇದು 3.2 ಕಿಮಿ ಅದ ಅನುಪಾತ. ನೋಡಿ, 1 ಮೈಲು ಬರೋಬ್ಬರಿ 1.6 ಕಿಮಿ. 3 ಮೈಲು ಬರೋಬ್ಬರಿ ಎಷ್ಟು ಅದನ್ನು ತಕ್ಕೊರಿ. 3 ಗುಂಡ್ಲೆ 1.6 ಡಿವೈಡೆಡ್ ಬೈ 1 = 4.8 ಕಿಮಿ. 4.8 ಕಿಮಿ ಆಗ್ತದೆ. ನೀವು ಕಿಲೋಮೀಟರ್ದಾಗ ಮಾಡಿದ್ರೆ ಹಿಂಗೆ ಮಾಡ್ಬೋದು. ಇದನ್ನು 4.8 ಕಿಮಿ. ಈಗ ಒಂದು ಉದಾಹರಣೆ ಆಯ್ತು. 2 ಸ್ಥಾನ ಬೆಲೆಗಳು ಒಂದೇ ಅವ, ನೋ ಟೆನ್ಷನ್. 32 ಇಡ್ರಿ ಮೇಲೆ, ತೆಳಗೆ 48 ಇಡ್ರಿ. 16 2 32, 16 3 48. 2/3 = 2:3. ಬೇಕಾದಂಗೆ ನೀವು ಬೇಕಾದ ರೀತಿ ಒಳಗೂ ಮಾಡ್ಬೋದು ಇದನ್ನು. ಮತ್ತು ಇದನ್ನು ನೋಡ್ರಿ, ಇದನ್ನು ಭಾಗಾಕಾರ, ಇದನ್ನು ಕನಿಷ್ಠ ರೂಪಕ್ಕೆ ತೊಗೊಂಡು ಬಂದ್ರೆ ದಶಮಾಂಶ ಇಲ್ಲ ಅಂತ ತಿಳ್ಕೊರಿ. 32 ಆಯ್ತು, ಅದನ್ನು 48 ಆಯ್ತು. ಇದರದ್ದು ಮಾಸ ತೆಗೀರಿ. ನೋಡಿ, 2ರಲ್ಲಿ 2 16, 2 24, ನೋಡಿ, ಮತ್ತೆ 2ರಲ್ಲಿ 2 8, 2 12, ನೋಡಿ, ಮತ್ತೆ 2ರಲ್ಲಿ. ಅಂದ್ರೆ ಎಷ್ಟು ದೊಡ್ಡದಾಗ್ತದ ಅಂತ ಇದನ್ನ ಮಾಡ್ಕೋತ ಕೂತಾರೆ ನೋಡಿ. 2 4, 2 6, ಮತ್ತೆ 2ರಲ್ಲಿ ನೋಡಿ, 2ರಲ್ಲಿ 2 2, 2 3. ಇಲ್ಲಿ 3 ಅವಿಭಾಜ್ಯ ಅಂಕೆಗಳು ಬಂತು, ಇದು ಅವಿಭಾಜ್ಯ ಅಂಕೆ ಬಂತು. ಇದರ ನಾವು ಮಾಸ ತೆಗೆದ್ರಿ ಅಂತಂದ್ರೆ ಕೊನೆಗೆ ಇದ್ದದ್ದು 32:2, 48:3, 2:3. ಈ ರೀತಿ ಒಳಗೆ ನೀವು ಮಾಸ ಪದ್ಧತಿಯಲ್ಲಿ ಮಾಡ್ಬೋದು. ಇದು ಎಷ್ಟು ಸರಳ ಅದ ನೋಡ್ರಿ. ನೀವೆಲ್ಲರೂ ಹಿಂಗೆ ಕಲಿತೀರಿ. ಇದು ಮಾಸಗಳು. 32 ಮಾಸ ಅನುಪಾತ ಎಷ್ಟು? 2. 32:2, 48:3. ಇಷ್ಟೇ, ಭಾಳ ಏನು ಬೇರೆ ಇಲ್ಲ. ಇದನ್ನ ಇಷ್ಟು ಮಾಡ್ಕೋತ ಕೂಡಿದ್ರೆ ಎಷ್ಟು ಟೈಮ್ ಹಿಡಿತು ನೀವೇನು ನೋಡಿದ್ರಲ್ಲ. ಈಗ ನಾವೇನು ಮಾಡಬೇಕು ನೋಡ್ರಿ. ಈಗ ನಾವು 2:3, 32:48. ಯಾಕಂತಂದ್ರೆ 1 ಮೈಲು ಬರೋಬ್ಬರಿ 1.6 ಕಿಮಿ. 1 ಮೈಲು ಬರೋಬ್ಬರಿ 1.6 ಕಿಮಿ. ಇಲ್ಲಿ ಬರ್ದು ನಾವು 1.6 ಕಿಮಿ ಬರೋಬ್ಬರಿ 1 ಮೈಲು. 1 ಮೈಲು ಬರೋಬ್ಬರಿ 1.6 ಕಿಮಿ. 3 ಮೈಲು ಬರೋಬ್ಬರಿ 4.8 ಕಿಮಿ. 3.2, 4.2. 2 ಸ್ಥಾನದಲ್ಲಿ ಈಕ್ವಲ್ ಅಂದ್ರೆ 32 ಮಾಡ್ರಿ. ತಳಗ 48 ಇಡ್ರಿ. 16 2, 16 3, 2:3. 146 ದಿನಗಳು ಒಂದು ವರ್ಷ. ಒಂದೊಂದು ವರ್ಷ ಅಂದ್ರೆ ಏನು? ಒಂದು ವರ್ಷ ಬರೋಬ್ಬರಿ 365 ದಿನ. ಕಾಮನ್ ಇದು. ಒಂದು ವರ್ಷ ಬರೋಬ್ಬರಿ 365 ದಿನಗಳು. ಇಷ್ಟು ತಿಳ್ಕೊಂಡ್ರೆ. ಆಮೇಲೆ 146 ಅನುಪಾತ 365. ಈಗ ಸದ್ಯ ನಮಗೆ ಇದು
ಇದು ಎಷ್ಟರಲ್ಲಿ ಹೋಗ್ತದೆ? ಎರಡರಲ್ಲೇ ಹೋಗ್ತದೆ. ಇದು ಹೋಗುವುದಿಲ್ಲ. ಅವಾಗ ನೀವು 73 ಇದು ಹೋಗುದು ಒಂದೇ ಒಂದು ಅಂಕಿದಿಂದ. ಇದು ಎರಡರಲ್ಲೇ ಹೋಗ್ತದೆ, 73ರಲ್ಲೇ ಹೋಗ್ತದೆ. ನೆನ್ಪಿಟ್ಕೋರಿ ನೀವು. ಇದನ್ನ ಹೆಂಗೆ ಕಂಡು ಹಿಡಿಬೇಕನ್ನೋದು ತೋರಿಸ್ತಾನೆ ನಾನು ನಿಮಗೆ. ಭಾಳ ಇಂಪಾರ್ಟೆಂಟ್ ಅದ ಇದು. ಇದೇ ಒಂದು ಅಂಕಿ ನೀವು ಹೊರಗೆ ತಕ್ಕೊಂಡು ಬಿಡ್ರಿ. 146 ಎರಡರಲ್ಲೇ ಭಾಗಿಸಿ ಬಿಡ್ರಿ. ನೋಡಿ, ಎರಡರಲ್ಲೇ ಭಾಗಿಸ್ರಿ. ಸ್ವಲ್ಪ ಅರ್ಥ ಮಾಡ್ಕೊಡಿ. 2 7 14, 2 3 2 ಅವಿಭಾಜ್ಯ ಅಂಕೆಗಳು. ಅದು 73 ಅವಿಭಾಜ್ಯ ಅಂಕೆ, ಇದು ಅವಿಭಾಜ್ಯ ಅಂಕೆ, ಇದು ಅವಿಭಾಜ್ಯ ಅಂಕೆ 2, ಇದು ಅವಿಭಾಜ್ಯ ಅಂಕೆ. ಎರಡರಲ್ಲೇ ಇದು ಹೋಗಲೇಬೇಕ. ಇದು ಹೋಗಲಿಲ್ಲ ಅಂದ್ರೆ 73ರಲ್ಲೇ ಅದು ಹೋಗಲೇಬೇಕ. ಯಾಕಂದ್ರೆ 73ಕ್ಕೆ ನೀವು 365ರಲ್ಲೇ ಭಾಗಿಸಿ ನೋಡ್ರಿ. ಎಪ್ಪತ್ಮೂರು 365ರಲ್ಲೇ ಭಾಗಿಸಿ ನೋಡ್ರಿ. 73 5 ಹೋಗ್ತದಿಲ್ಲ ನೋಡ್ರಿ. 365 ಹೋಗ್ತದಿಲ್ಲ ನೋಡ್ರಿ. ನೋಡಿ, ಹಿಂಗೆ ತಿಳ್ಕೊಬೋದು. ಇದು 146ಕ್ಕೆ ನೀವು ಎರಡರಲ್ಲೇ ಭಾಗಿಸಿರಿ, 73 ಬಂತು. ಇದು ಅವಿಭಾಜ್ಯ ಸಂಖ್ಯೆ, ಇದು ಅವಿಭಾಜ್ಯ ಸಂಖ್ಯೆ. ಇದು ಎರಡರಲ್ಲೇ ಅಂತೂ 365 ಹೋಗುದಿಲ್ಲ. 73ರಲ್ಲೇ ಹೋಗ್ತದಲ್ಲ, ಮುಗಿದೋತು. ಹೊಡ್ರಿ ಈಗ 73ರಲ್ಲೇ 73 ಎರಡಲೇ 73 5ಲೇ ಬರೋಬ್ಬರಿ 2:5. ಆನ್ಸರ್ ಬರೋಬ್ಬರೇನು? 2:5. ನೋಡಿ, 73 ಎರಡಲೇ 146, 73 5ಲೇ 365. ಅಂದ್ರೆ ಹೆಂಗೆ ಭಾಗ ಹೋಗ್ತದೆ ಅನ್ನೋದು ತಿಳ್ಕೊಬೇಕು. 146ಕ್ಕೆ ನೀವು ಭಾಗಿಸಿ ನೋಡಿಬಿಟ್ರಿ ಅಂತಂದ್ರೆ 2 ಅಂಕೆವ. ಇನ್ನೊಂದ್ಸಲ ನೀವು ಅರ್ಥ ಮಾಡ್ಕೊಡ್ರಿ. 146ಕ್ಕೆ ಎರಡರಲ್ಲೇ ಭಾಗಿಸಿರಿ, 73 ಬಂತ ಬಿಡ್ರಿ. ಈ 365 ಎರಡರಲ್ಲೇ ಭಾಗ ಹೋಗುದಿಲ್ಲ ಅಂದಾಗ 73ರಲ್ಲೇ ಭಾಗ ಹೋಗ್ತದಿಲ್ಲ ನೋಡ್ರಿ. ಹೋಗ್ತೈತಪ್ಪ ಅಂದ್ರೆ ನೀವು 73ರಲ್ಲೇ ಭಾಗ ಹೊಡೆದ್ ಬಿಡ್ರಿ. 73 ಎರಡಲೇ 73 5ಲೇ. ಇಂಥವು ಗಣಿತಗಳನ್ನು ನೀವು ತಿಳ್ಕೊಬೇಕು ಮೊದಲು. ಹಿಂಗೆ 146 365 ಯಾವ ಮಧ್ಯ ಹೋಗ್ತದ? ಅವಾಗ 146ಕ್ಕೆ ಎರಡರಲ್ಲೇ ಹೋಗ್ತದಂದ್ರೆ ಭಾಗಿಸ್ರಿ. ಅದು 73 ಬಂತು ಈಗ. ಅದು ಆಮೇಲೆ ಈಗ 73 ಅಂತ ಬಂದದ. ಈಗ ಎರಡರಲ್ಲೇ ಅಂತ ಇದು ಹೋಗುದಿಲ್ಲ, 73ರಲ್ಲೇ ಇದು ಹೋಗ್ತದಿಲ್ಲ. ಭಾಗಿಸಿ ನೋಡಿಬಿಡ್ರಿ. ಭಾಗಿಸಿದ್ರಿಂದ ಮುಗಿದೋತು. 2 5 ಅನ್ಪತ್ ಬಂದ್ಬಿಡ್ತು. ಇಂಥ ಗಣಿತಗಳನ್ನು ತಿಳ್ಕೊಂಡು ಮಾಡೋದು ಭಾಳ ಇಂಪಾರ್ಟೆಂಟ್. ಸರಿಯಾಗಿ ತಿಳ್ಕೊಬೇಕು. ಸರ್ ಹೆಂಗೆ ಹೇಳ್ತಾರೆ, ಹೆಂಗೆ ತಿಳಿಸ್ತಾರೆ, ಇಂಥ ಅಂಕಿಗಳು ಭಾಗ ಹೋಗ್ತಾವಿಲ್ಲೋ ಹೆಂಗೆ ಕಂಡು ಹಿಡಿಬೇಕು, ಎಲ್ಲ ಏನು ಟ್ರಿಕ್ಸ್ ಅವು. ಆ ಟ್ರಿಕ್ಸ್ ಮುಖಾಂತರ ಬೇಕಾದ ಲೆಕ್ಕ ನೀವು ಬೇಕಾದಂಥ ದೊಡ್ಡ ಲೆಕ್ಕ ಇದ್ರೂ ಸಹಿತ ಭಾಗ ಹೋಗ್ತದ ಅನ್ನೋದು ನೀವು ತಿಳ್ಕೊಬೋದು. 2:5 ನೋಡಿ. ಇದು ಯಾಕಂದ್ರೆ ಮಾಸಾದಾಗ 2 ಗುಂಪಿಗೆ ಹೋಗ್ಬೇಕಲ್ಲ ನಿಮಗೆ. ಎಸ್ ಅಂದ್ರೆ 2 ಗುಂಪಿಗೆ ಒಂದೇ ಅಂಕಿದಿಂದ ಭಾಗ ಹೋಗ್ಬೇಕು. ಇದನ್ನು 2ರಲ್ಲೇ ಭಾಗಿಸ್ರಿ, 73 ಬಂತು. ಇನ್ನೊಂದು ಅಂಕೆ 360, ಅದೇ 73ರಲ್ಲಿ ಭಾಗಿಸಿ ನೋಡ್ರಿ. ಭಾಗ ಹೋತಂದ್ರೆ 73ರಲ್ಲಿ 2ಕ್ಕೂ ಭಾಗ ಹೋಗ್ತದ ಅಂತ ತಿಳ್ಕೊಂಡು ಬಿಡ್ಬೋದು. 73 ಎರಡಲೇ 73 5ಲೇ ರೈಟ್. ಅನುಪಾತ ಬರೋಬ್ಬರಿ 2:5. ಚೆನ್ನಾಗಿ ಬಿಡಿಸ್ಕೊಡ್ರಿ.